ಕೇಂದ್ರ ಸರ್ಕಾರದ ನೂತನ ಕಾನೂನುಗಳ ವಿರುದ್ಧ ಬಿಎಸ್ಎನ್ಎಲ್ ನಿವೃತ್ತ ನೌಕರರು ಸಿಡಿದೆದ್ದಿದ್ದಾರೆ. ಬೆಳಗಾವಿಯಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಿದ ಆಲ್ ಇಂಡಿಯಾ ಬಿಎಸ್ಎನ್ಎಲ್ ನೌಕರರ ಸಂಘ ಪಿಂಚಣಿದಾರರ ಹೊಟ್ಟೆಯ ಮೇಲೆ ಹೊಡೆಯುವ ಕೆಲಸ ನಿಲ್ಲಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ. ಬೆಳಗಾವಿಯಲ್ಲಿಂದು ಆಲ್ ಇಂಡಿಯಾ ಬಿಎಸ್ಎನ್ಎಲ್ ನೌಕರರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಈ ವೇಳೆ ಮಾತನಾಡಿದ ಸಂಘದ ಉಪಾಧ್ಯಕ್ಷ ರಾಮು ತಟ್ಪಟಿ, ಸರ್ಕಾರವು ಪಿಂಚಣಿದಾರರಿಗೆ ಮಾರಕವಾದ ಕಾನೂನುಗಳನ್ನು ಜಾರಿಗೆಗೊಳಿಸಿದ್ದು ಇದನ್ನು ತಕ್ಷಣ ಹಿಂಪಡಿಬೇಕು ಎಂದು ಆಗ್ರಹಿಸಿದರು. ಪಿಂಚಣಿ ನವೀಕರಣ ಪ್ರಕ್ರಿಯೆ ವಿಳಂಬವಾಗುತ್ತಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಅವರು, ನಿವೃತ್ತ ನೌಕರರ ಹಿತರಕ್ಷಣೆಗೆ ಸರ್ಕಾರ ಬದ್ಧವಾಗಿರಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಕಾರ್ಯದರ್ಶಿ ಜಿಎ ದಳವಾಯಿ ಮಾತನಾಡಿ, ಸರ್ಕಾರದ ಹೊಸ ವ್ಯಾಲಿಡೇಷನ್ ಕಾನೂನು ಪಿಂಚಣಿದಾರರಿಗೆ ಕೊಡಲಿ ಏಟಾಗಿದೆ. ನಾವು ಸರ್ಕಾರಕ್ಕೆ ಹೊರೆಯಾಗಿಲ್ಲ. 8ನೇ ವೇತನ ಆಯೋಗದ ಅಡಿಯಲ್ಲಿ ನಮಗೂ ಸೌಲಭ್ಯಗಳು ನೀಡಬೇಕು ಎಂದು ಒತ್ತಾಯಿಸಿದರು. ದೇಶದಾದ್ಯಂತ ನಿವೃತ್ತ ನೌಕರರು ಹೋರಾಟ ನಡೆಸುತ್ತಿದ್ದು, ಸರ್ಕಾರ ತರಾತುರಿಯಲ್ಲಿ ಜಾರಿಗೊಳಿಸಿದ ಹೊಸ ಕಾನೂನುಗಳನ್ನು ರದ್ದುಪಡಿಸಿ 5ನೇ ವೇತನ ಆಯೋಗದ ಶಿಫಾರಸಿನಂತೆ ಸೌಲಭ್ಯ ಒದಗಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನಿವೃತ್ತ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ನಾನು ಎಐಬಿಎಸ್ಎನ್ಎಲ್ PWA ಡಿವಿಷನಲ್ ಸೆಕ್ರೆಟರಿ ಬೆಳಗಾಂ GI ದಳವಾಯಿ ಅಂತ. ಈಗ ನಮ್ದು ಏನಾಗಿದೆ ಅಂದರೆ ಪೆನ್ಷನರ್ಸ್ ಥ್ರೂಔಟ್ ಇಂಡಿಯಾ FCPA ಕಾಲ್ ಪ್ರಕಾರ ಎಲ್ಲ ಇವತ್ತು ಬರೀ ಓನ್ಲಿ ಬೆಳಗಾಂ ಅಷ್ಟೇ ಅಲ್ಲ, ಥ್ರೂಔಟ್ ಇಂಡಿಯಾನು ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಗೌರ್ಮೆಂಟ್ ಒಂದು ರೂಲ್ ತಂದಿದೆ. ಆ ರೂಲ್ನಲ್ಲಿ ಆ್ಯಕ್ಚುಲಿ ಇದ್ದ ಪೆನ್ಷನರ್ಸು ಮತ್ತು ಇನ್ನು ಬರುವಂಥ ಪೆನ್ಷನರ್ಸ್ ವೇರಿಯೇಷನ್ ಆಗುತ್ತೆ. ಆಮೇಲೆ ನಮಗೆ ಮುಂದೆ ಏನು ಫೆಸಿಲಿಟಿ ಕೊಡಬೇಕು ಅದು ಕೊಡಬಾರ್ದು ಅಂತ ವ್ಯಾಲಿಡೇಷನ್ ಆ್ಯಕ್ಟ್ ಇದೆ, ಅದನ್ನು ತೆಗಿಬೇಕು ಅಂತ ಮತ್ತು ಒಂದನೇದ್ದು. ಸೆಕೆಂಡ್, ಈ 8 ಪೇ ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಟರ್ಮ್ಸ್ ಆಫ್ ರೆಫರೆನ್ಸ್ ಒಂದಿದೆ, ಅದು ಕಾಂಟ್ರಿಬ್ಯೂಟ್ರಿ ಫಂಡ್, ನಾನ್ ಕಾಂಟ್ರಿಬ್ಯೂಟ್ರಿ ಫಂಡ್ ಅಂತಿಸಿದ್ರೆ ಇದು ಮಾಡಿದ್ದಾರೆ. ನಾವೆಲ್ಲ PSUದವರು ನಾವು ಆಲ್ರೆಡಿ ಕಾಂಟ್ರಿಬ್ಯೂಟ್ ಮಾಡಿದ್ದು. ನಾವು ಗೌರ್ಮೆಂಟ್ಗೆ ಭಾರ ಅಲ್ಲ. ನಾವು ಆ್ಯಕ್ಚುಲಿ ನಾವು ಪೆನ್ಷನರ್ಸ್ ಏನು ಮಾಡ್ತೀವಿ ಅಂದರೆ ನಾವು ಇಟ್ಟದ್ದು ಅಮೌಂಟನ್ನು ಇಲ್ಲಿ ಬ್ಯಾಂಕ್ನಾಗ ಇಡ್ತೀವಿ. ಆ ಬ್ಯಾಂಕ್ನಾಗ ಇಟ್ಟದ್ದು ಅಮೌಂಟ್ ಮತ್ತು ಗೌರ್ಮೆಂಟ್ ಅಂತ ಯುಟಿಲೈಸ್ ಆಗುತ್ತೆ. ಅದೇ ಟೈಪೇ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ನಮ್ಮ ಎಲ್ಲ ಮಕ್ಕಳಿಗೆ ನಮ್ಮ ಹೆಲ್ತ್ ನೋಡಬೇಕಾದ್ರೆ ಪೆನ್ಷನರ್ಸ್ ಲೈಫು ಒಳ್ಳೆಯದಿದ್ದರೆ ಈ ದೇಶ ಒಳ್ಳೆಯದಿರುತ್ತೆ ಅಂತ ನಮ್ಮ ಅದೇ ಸಲುವಾಗಿ ನಾವು ಎಲ್ಲ ಸ್ಟ್ರೈಕ್ ಮಾಡಿದ್ದು. ಅದನ್ನು ಈಡೇರಲಿ ಅನಿಸಿದ್ರೆ ನಾವು ಗೌರ್ಮೆಂಟಿಗೆ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಕಾಮ್ರೇಡ್ಸ್. ನಾವು ಆಲ್ ಇಂಡಿಯಾ ಲೆವೆಲದಲ್ಲಿ ಪೆನ್ಷನರ್ಸ್ ಬಗ್ಗೆಗೆ ಪೆನ್ಷನ್ ರಿವಿಷನ್ ವ್ಯಾಲಿಡೇಷನ್ ಆ್ಯಕ್ಟ್ ಏನು ತಂದಿದ್ದಾರೆ ಗೌರ್ಮೆಂಟ್ದವರು, ಅದನ್ನು ತೆಗಿಬೇಕು. ಪೆನ್ಷನ್ ಏನು ಡಿಸ್ಕ್ರಿಮಿನೇಷನ್ ಇರಬಾರ್ದು. ಆ ಡಿಸ್ಕ್ರಿಮಿನೇಷನ್ ಇಲ್ಲದೆ ಓಲ್ಡ್ ಯಾರು ಪೆನ್ಷನ್ಸ್ ಇದ್ದಾರೆ ಅವರಿಗೆ ತಮ್ಮ ಸ್ಟೇಟಸನ್ನು ಮೇಂಟೈನ್ ಮಾಡಿಕೊಂಡು ಒಂದು ಒಳ್ಳೆಯ ಜೀವನವನ್ನು ಪೆನ್ಷನರ್ಸು ತೆಗಿಲಿಕ್ಕೆ ಗೌರ್ಮೆಂಟ್ದವರು ಅನುವು ಮಾಡಿಕೊಡಬೇಕು. ಅವ್ರ ಮೈಂಡ್ ಏನು ರಿಸ್ಟ್ರಿಕ್ಷನನ್ನು ತರಬಾರ್ದು. ಪೆನ್ಷನ್ ರಿವಿಷನ್ ಆಗಬೇಕು. ಎಸ್ಪೆಷಲಿ BSNLದಲ್ಲಿ 2017ರಿಂದ ಪೆನ್ಷನ್ ರಿವಿಷನ್ ಆಗಿಲ್ಲ. ಇನ್ನೂ ಪೆನ್ಷನ್ ರಿವಿಷನ್ ಮಾಡಬೇಕು. ಮುಂದೆ ಬರುವಂಥ ಪೆನ್ಷನರ್ಸ್ಗೆ ಪ್ರೊಟೆಕ್ಷನನ್ನು ಕೊಡಬೇಕು ಅಂತ ಹೇಳಿ ನಮ್ಮೆಲ್ಲರ ಕಳಕಳಿ ಇದೆ. ರಾಮು ತಟ್ಪಟಿ, AIBDPA ಆಲ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್. ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ. क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.